ಯುಗಾದಿ ನಿಮ್ಮ ಬದುಕಿನ ಕಷ್ಟಗಳೆಂಬ ಕತ್ತಲೆಯನ್ನು ಹೋಗಲಾಡಿಸಿ ನಿಮ್ಮ ಜೀವನ ಪ್ರಕಾಶಿಸುವಂತೆ ಮಾಡಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಬ್ಬದ ಪ್ರಯುಕ್ತ ಇವತ್ತು ಎಲ್ಲರೂ ತುಂಬಾ ಅಂದ್ರೆ ತುಂಬಾನೇ ಬೇಗ ಎದ್ದಿದ್ವಿ. ಅಂಡ್ ನಮ್ಮ ಮನೆ ಹತ್ರ ಇವತ್ತು ಕುದುರೆ ಬಂದಿತ್ತು. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ರಿಂದ ಹಬ್ಬದ ಪೂಜೆ ಆಗ್ಲಿ ಹಬ್ಬದ ಕೆಲಸ ಆಗ್ಲಿ ಬೇಗನೆ ಮುಗುತ್ತೆ. ಅಂಡ್ ನಮ್ಮ ಹೊಸ ವರ್ಷನ ತುಂಬಾ ಸಂತೋಷವಾಗಿ ಸ್ವಾಗತಿಸಿದ್ವಿ. ಮನೇಲಿ ಪೂಜೆ ಆದ್ಮೇಲೆ ಎಲ್ಲರೂ ನಮ್ಮ ಊರ ಹತ್ರದಲ್ಲೇ ಇರೋ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಯಾವ ದೇವಸ್ಥಾನ ಅಂದ್ರೆ ಶಂಕರೇಶ್ವರನ ದೇವಸ್ಥಾನ. ಅಲ್ಲಿ ಪೂಜೆ ದರ್ಶನ ಪ್ರಸಾದ ಎಲ್ಲ ಮಾಡ್ಕೊಂಡು ಮನೆಗ್ ಬಂದು ಬೇವು ಬೆಲ್ಲ ತಿಂದ್ವಿ. ಅದಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗ್ಲಿಲ್ಲ. ಆಕ್ಚುಲಿ ನನ್ನ ಫೋನಲ್ಲಿ ಚಾರ್ಜ್ ಇರ್ಲಿಲ್ಲ, ಜೊತೆಗೆ ಸ್ಟೋರೇಜ್ ಕೂಡ ಇರ್ಲಿಲ್ಲ. ಸಂಜೆ ಹಾಗೆ ರೆಡಿ ಆಗಿ ಮತ್ತೊಮ್ಮೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಪ್ರಸಾದ ಎಲ್ಲ ಮಾಡ್ಕೊಂಡು ಮನೆಗ್ ಬಂದ್ವಿ. ಬೆಳಗ್ಗೆನೆ ಹಬ್ಬದ ಅಡ್ಗೆ ಆಗಿತ್ತು. ಹೋಳಿಗೆ, ಅನ್ನ, ಸಾಂಬಾರ್, ವಡೆ, ಹೆಸರು ಬೇಳೆ ಎಲ್ಲ ಆಗಿತ್ತು. ಬಟ್ ಸಂಜೆ ಎಲ್ಲದನ್ನು ಮತ್ತೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ದೇವಸ್ಥಾನದಿಂದ ಬರೋ ಅಷ್ಟ್ರಲ್ಲಿ ಆಗ್ಲೇ 8 ಗಂಟೆ ಆಗಿತ್ತು. ನಮ್ಮ ಅಮ್ಮಂಗೆ ಎಲ್ಲಾ ರೀತಿಯಾಗಿ ಹೆಲ್ಪ್ ಮಾಡ್ತಾ ಇದ್ದೆ. ರಾತ್ರಿ ಊಟಕ್ಕೆ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದಂತೂ ನಿಜ. ಬಟ್ ಆಕ್ಚುಲ್ ರಿಯಾಲಿಟಿ ಏನು ಅಂದ್ರೆ ಬೆಳಗ್ಗೆನೆ ಹಬ್ಬದ ಅಡ್ಗೆ ಆಗಿತ್ತು ಅಂತ ಹೇಳಿದ್ನಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟೇ ಎನರ್ಜೆಟಿಕ್ ಆಗಿ ನಮ್ಮಮ್ಮ ಕೆಲಸ ಮಾಡ್ತಾ ಇದ್ರು. ಮಧ್ಯಾಹ್ನದಾಗ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಬಟ್ ನಮ್ಮಮ್ಮ ಅದನ್ನ ಕೂಡ ಮಾಡಿಲ್ಲ. ಅಂಡ್ ರಾತ್ರಿ ಊಟಕ್ಕೆ ಅಂದ್ರೆ ಹಬ್ಬದ ಅಡ್ಗೆಗೆ ನಾವ್ ಇವತ್ತು ಏನೆಲ್ಲ ಮಾಡಿದ್ವಿ ಅಂದ್ರೆ ಹುಳಿಕಾಯಿ ಪಲ್ಯ, ಹೆಸರು ಬೇಳೆ, ಜೊತೆಗೆ ವಡೆ, ಹೋಳಿಗೆ, ಅನ್ನ, ಸಾಂಬಾರ್ ಮಾಡಿದ್ವಿ. ಅಂಡ್ ನಿಮ್ಮನೇಲಿ ಹಬ್ಬ ಹೇಗಾಯ್ತು? ಮತ್ತೆ ಸಿಗ್ತೀನಿ. ಬಾಯ್, ಶುಭರಾತ್ರಿ.